ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮಾರುವಂತೆ ಚಾನಲ್. ನಾನಿವತ್ತು ಶಿರಿಯಾರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ಎಲ್ಲ ದೇವಸ್ಥಾನಗಳಲ್ಲಿ ಶಿವನಿಗೆ ಆರಾಧನೆ ಆಗ್ತದೆ, ಆದ್ರೆ ಈ ದೇವಸ್ಥಾನದಲ್ಲಿ ನಂದಿಗೆ ಆರಾಧನೆ ಮಾಡುವಂಥದ್ದು. ಅಂದ್ರೆ ಗರ್ಭಗುಡಿ ಒಳಗಡೆ ನಂದಿಯ ವಿಗ್ರಹ ಇರುತ್ತೆ. ಹಾಗೆ ಇಲ್ಲಿನ ಒಂದು ಸಾಧಾರಣ 170 ಮೂರ್ತಿಗಳನ್ನ ಕಾಷ್ಟ ಶಿಲ್ಪ ಕಲೆಯಲ್ಲಿ ಕೆತ್ತಲಾಗಿದೆ. ಎಲ್ಲನೂ ಒಂದು ಕೆಂಪು ಕಲೆಯಲ್ಲಿ ಕೆತ್ತಲಾಗಿದೆ. ಈ ದೇವಸ್ಥಾನದ ಒಳಗಡೆ ಹೇಗಿದೆ ಮತ್ತೆ ಅಲ್ಲಿಯ ಪೂಜೆ ಹಾಗೆ ಇಲ್ಲಿಯ ಇತಿಹಾಸವನ್ನ ತಿಳ್ಕೊಳ್ಳೋಣ ಬನ್ನಿ. ದೇವಸ್ಥಾನದ ಒಳಭಾಗಕ್ಕೆ ಬರ್ತಾ ಇದ್ದ ಹಾಗೇನೆ ಎಡಬದಿಯಲ್ಲಿ ನೀವು ಶಿಲ್ಪಕಲಾ ಅಂತಂದ್ರೆ ಕಾಸ್ತ ಶಿಲ್ಪಗಳಿಂದ ಮಾಡಿರುವಂತಹ ಕೆಂಪು ಕೆತ್ತನೆಯ ಕಲಾಕೃತಿಗಳನ್ನ ಕಾಣಬಹುದು. ಇಲ್ಲಿ ಸರಿಸುಮಾರಾಗಿ 172ಕ್ಕಿಂತಲೂ ಹೆಚ್ಚು ದೇವರ ವಿಗ್ರಹಗಳನ್ನ ಕಾಣಬಹುದು. ಅದು ಕೂಡ ಎಲ್ಲವೂ ಕಾಸ್ತ ಶಿಲ್ಪ ಕಲಾಕೃತಿಯಿಂದನೇ ಮಾಡಲ್ಪಟ್ಟಿದೆ. ನಮ್ಮ ತಲೆಯನ್ನ ಎತ್ತಿ ನೋಡುವಂತಹ ಮೂರ್ತಿಗಳು, ಹಾಗೆ ನೋಡಿದ ತಕ್ಷಣ ಒಂದು ಇತಿಹಾಸವನ್ನ ಮೆರಗಿಸುವಂತಹ ಒಂದು ಕಲಾಕೃತಿಗಳು. ಇಡೀ ದೇವಸ್ಥಾನವೇ ಈ ಕಾಸ್ತಶಿಲ್ಪ ಕಲಾಕೃತಿಯಿಂದ ಆವರಣಗೊಂಡಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೌದು, ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವಂತಹ ನಂದಿಯ ಜೊತೆಗೆ ಇನ್ನು ಅನೇಕ ದೇವರುಗಳನ್ನು ಕೂಡ ನಾವು ಕಾಣಬಹುದು. ಅದಲ್ಲದೆ ದೇವರ ಮೇಲ್ಚಾವಡಿಯಲ್ಲಿ ಕೂಡ ನಾವು ದೇವರ ವಿಗ್ರಹಗಳನ್ನು ಕಾಣಬಹುದು. ಹಾಗೆ ಈ ಒಂದು ಸೈಡ್ ಅಂತೂ ದೇವಸ್ಥಾನದ ಒಳಗಡೆ ಮೂರ್ತಿಗಳನ್ನೇ ಕಾಣಬಹುದು. ಅದು ಕೂಡ ನೀವಿಲ್ಲಿ ನೋಡ್ತಾ ಇರುವಂತಹದ್ದೆಲ್ಲದೂ ಕೂಡ ಮೇಕೆದಾಟು ಅಂತಂದ್ರೆ ಒಂದು ಯಜ್ಞದ ಪ್ರತೀಕವಾಗಿ ಇದನ್ನ ತೋರ್ಸ್ಪಡಿಸಲಾಗಿದೆ. ಹೌದು, ನೀವಿಲ್ಲಿ ನೋಡ್ತಾ ಇರುವಂತಹ ಎಲ್ಲ ಒಂದು ಮೂರ್ತಿಗಳ ಪ್ರತೀಕವೇ ಅಶ್ವಮೇಧ ಯಜ್ಞ. ಹಾಗಾದ್ರೆ ಈ ಒಂದು ಸ್ಥಳದಲ್ಲಿ ಅಶ್ವಮೇಧ ಯಜ್ಞ ಹೇಗೆ ಸ್ಟಾರ್ಟ್ ಆಯಿತು, ಇದರ ಮೂಲ ಯಾವುದು, ಇದೆಲ್ಲವನ್ನ ನಿಮಗೆ ಬಿಡಿಬಿಡಿಯಾಗಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ಪ್ರತಿ ತಿಂಗಳು 5ನೇ ತಾರೀಕು ಮತ್ತು 20ನೇ ತಾರೀಕಿಗೆ ಇಲ್ಲಿ ಪಾತ್ರಿಗಳ ಮುಖೇನ ನಂದಿಕೇಶ್ವರ ದೇವರ ದರ್ಶನ ನಡೀತದೆ. ಹಾಗೆ ಅನೇಕ ಭಕ್ತಾದಿಗಳು ಬರ್ತಾರೆ. ಅದ್ರ ಜೊತೆಗೆ ತುಲಾಭಾರ ಸೇವೆ ನಡೀತದೆ, ಅನ್ನ ಸಂತರ್ಪಣೆ ಕೂಡ ನಡೀತದೆ. ಇದು ತಿಂಗಳಿಗೆ 2 ಬಾರಿ ಮಾತ್ರ ಇರುವಂಥದ್ದು. ಸೊ ಗರ್ಭಗುಡಿಯ ಹೊರಗಡೆ ನಡೀತದೆ. ದೇವಸ್ಥಾನದ ಮುಖ್ಯಸ್ಥರು, ಅರ್ಚಕರು, ಹಾಗೆ ಪಾತ್ರಿಗಳು ಎಲ್ಲರೂ ಸೇರಿ ಬಂದಂತಹ ಭಕ್ತಾದಿಗಳು ಕೂಡ ಬರ್ತಾರೆ. ಇಂದಿನ ದಿನ ತುಂಬಾ ಜನ ಬರ್ತಾರೆ. ಬೇರೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಇಂದಿನ ದಿನ ತುಂಬಾ ಜನ ಬರ್ತಾರೆ. ಆ ಒಂದು ದೃಶ್ಯವನ್ನು ನಾನು ನಿಮಗೆ ಕೂಡ ತೋರಿಸ್ತೇನೆ, ಬನ್ನಿ. ಈ ದಿನ ಊರಿಂದ ಪರ ಊರಿಂದ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಹಾಗೆ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ತಾರೆ. ಹಾಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನ ಕೂಡ ಹೇಳ್ಕೊಳ್ತಾರೆ. ಇದನ್ನ ನೀವು ಕೂಡ ನೋಡ್ಕೊಂಡು ಬನ್ನಿ. ಇದ್ರಲ್ವಾ, ನಿಮ್ಮ ಆಸೆಗಳನ್ನು ಕೂಡ ಆ ದೇವರು ನೆರವೇರಿಸಲಿ. ಅದರ ಜೊತೆಗೆ ಅದೇ ದಿನ ಇಲ್ಲಿ ತುಲಾಭಾರ ಸೇವೆ ಕೂಡ ನಡೀತದೆ. ಅದೆಷ್ಟು ಹರಕೆಗಳನ್ನು ಹೊತ್ಕೊಂಡಿರುವವರು ಈ ಒಂದು ತಿಂಗಳಲ್ಲಿ 2 ದಿನ ಬಂದು ಇಲ್ಲಿ ದೇವರ ಹರಕೆಯನ್ನ ತೀರಿಸ್ತಾರೆ. ನಾವು ಹೋದ ದಿನ ಕೂಡ ಇಲ್ಲಿ ತುಲಾಭಾರ ಸೇವೆ ಕೂಡ ನಡೀತಾ ಇತ್ತು. ಹಾಗೆ ಇಲ್ಲಿ ದೇವರ ದರ್ಶನವನ್ನ ಕೂಡ ನೀವು ಮಾಡ್ಕೊಳ್ಬಹುದು. ಇಲ್ಲಿ ನಿಮ್ಗೆ ಆವಾಗಲೇ ತಿಳಿಸಿದಂತೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಂದಿಯನ್ನ ಪೂಜೆ ಮಾಡಲಾಗುತ್ತೆ. ಹಾಗೆ ಈ ಒಂದು ಅಭೂತಪೂರ್ವ ದೃಶ್ಯ ಅನೇಕ ದೇವಸ್ಥಾನಗಳಲ್ಲಿ ಬಹಳ ಕಮ್ಮಿ ಇರುವಂಥದ್ದು. ಅದರಲ್ಲಿ ಈ ಒಂದು ದೇವಸ್ಥಾನ ಬಹಳ ವಿಶಿಷ್ಟತೆಯನ್ನ ಹೊಂದಿದೆ. ಹಾಗೆ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಕೂಡ ಸುತ್ತಮುತ್ತ ನೀವು ಅನೇಕ ಮೂರ್ತಿಗಳನ್ನ ಕಾಣಬಹುದು. ಹಾಗೆ ಇಲ್ಲಿನ ಇತಿಹಾಸವನ್ನ ತಿಳ್ಕೊಳ್ಳೋಣ ಅಲ್ಲಿನ ಅರ್ಚಕರ ಮೂಲಕ. ಇತಿಹಾಸದ ದೇವಸ್ಥಾನ ಇದೆ. ಇಲ್ಲಿ ಜಂಬೂರು ಮಹಾಲಿಂಗೇಶ್ವರ ಅದ ಜಂಬೂವನ. ಆ ಜಂಬೂವನದಲ್ಲಿ ಜಾಬಾಲಿ ಮುನಿ ತಪಸ್ಸಿ ಕುಂತಂಥದ್ದು. ಅದೀಗ ವನ ಹೋಗಿ ಕಾಡು ಹೋಗಿ ನಾಡಾಗಿದೆ. ಇವಾಗ ಅಲ್ಲಿ ಉದ್ಭವಲಿಂಗ ಈಶ್ವರ ಅಲ್ಲಿ ತಪಸ್ಸಿ ಕುಂತಂತ ಜಾಬಾಲಿ ಮುನಿ. ಜಾಬಾಲಿ ಮುನಿ ತಪಸ್ಸಿ ಕುಂತಾವಾಗ ಅದೇ ಮಾರ್ಗವಾಗಿ ಒಂದು ರಾಜ ಬಂದ. ಅವನ ಹೆಸರು ನಮ್ಗೆ ಸರಿ ಗೊತ್ತಿಲ್ಲ, ಆ ರಾಜನ ಹೆಸರು. ರಾಜ ಬಂದ, ಅವನು ನಿರ್ಗತಿಕನಾಗಿ ಬಂದ. ಅಂದ್ರೆ ಅವನ ಪ್ರಜೆ ಪರಿವಾರ ಯಾವುದು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಅವನನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ ಆಯ್ತು ಅವನಿಗೆ. ಅದಕ್ಕೆ ನನಗೆ ಜೀವ ಬೇಡ ಮುಖ ಮುಂದೆ ಬದಿ ಬರ್ತಾ ಇದ್ದ. ಬರುವಾಗ ಜಾಬಾಲಿ ಮುನಿ ತಪಸ್ಸಿ ಕುಂತದನ್ನು ಕಂಡ ರಾಜ. ಕಂಡಾವಾಗ ರಾಜ ಹೋಗಿ ಆ ಮುನಿ ಹತ್ರ ಹೇಳ್ಕೊಳ್ತಾ, ನನಗೆ ಈ ಕಷ್ಟ ಆಗಿದೆ, ನನಗೇನು ಅಂದರೆ ನನಗೆ ಜೀವ ಬೇಡ, ಆ ಲೆಕ್ಕದಲ್ಲಿ ನಾನು ಮುಖ ಮುಂದಾದ ಬದಿ ಬರ್ತಾ ಇದ್ದೆ,
ಅದಕ್ಕಾಗಿ ಬರುವಾಗ ನಿಮ್ಮನ್ನು ಕಂಡೆ ನಾನು, ನನ್ನ ಕೋರಿಕೆಯನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡಂಗೆ ಅದರಲ್ಲಿ ಮುನಿ ಹತ್ರ ಹೇಳ್ಕೊಳ್ತಾ ಯಾರು ರಾಜ. ಆಗ ಆತ್ಮಹತ್ಯೆ ಮಹಾಪಾಪ, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಇದೇ ಮಾರ್ಗವಾಗಿ ಮುಂದೋಗು. ಮುಂದೆ ಹೋದವಾಗ ವಿಶೇಷವಾದ ಸನ್ನಿವೇಶವನ್ನು ಕಾಣ್ತೇವೆ ಒಂದು ಜಾಗದಲ್ಲಿ. ಅಲ್ಲೂ ಅಶ್ವಮೇಧ ಯಾಗ ಮಾಡಿ ರಾಜನಿಗೆ ಸೂಚನೆಯನ್ನು ಕೊಟ್ಟಿರ್ತ ಯಾರ ಮುನಿ. ಆಗ ರಾಜ ಹೇಳ್ತಾ ಅಶ್ವಮೇಧ ಯಾಗ ಮಾಡೋದು ಹೌದಾ, ನನ್ನ ಹತ್ರ ಏನಿಲ್ಲ, ನಾನು ಹೇಗೆ ಅಶ್ವಮೇಧ ಯಾಗ ಮಾಡೋದು? ರಾಜ ಕೇಳ್ತೇನೆ ಮುನಿ ಹತ್ರ, ನೀನು ಹೋಗು ಮುಂದೆ ಹೋದವಾಗ ವಿಶೇಷ ಆದಂಥ ಸನ್ನಿವೇಶ ಕಾಣುತ್ತೆ. ಕಾಣಿದುಕೊಳ್ಳೆ ನನ್ನಿದ್ದಲ್ಲಿ ಬಾ, ನಿನಗೆ ಬೇಕಾಗುವಂಥ ಸಲಹೆ ಸೂಚನೆ ಸಲಕರಣೆಗಳು ನಾನು ಕೊಡ್ತೇನೆ ಹೇಳಿ ಮುನಿ ಹೇಳಿರ್ತ. ಆಗ ರಾಜ ಏನು ಮಾಡ್ತಾ ಇದೇ ಮಾರ್ಗವಾಗಿ ಮುಂದೆ ಬಂದಿರ್ತ. ಮುಂದೆ ಬರುವಾಗ ಇಲ್ಲಿ ಬರುವಾಗ ವಿಶೇಷವಾದಂಥ ಸನ್ನಿವೇಶವನ್ನು ಕಂಡ ರಾಜ. ಅಂದರೆ ಆಡಿನ ಮರಿಯನ್ನು ಹುಲಿ ರಕ್ಷಣೆ ಮಾಡ್ತಾ ಇದೆ. ಹುಲಿಯನ್ನು ನರಭಕ್ಷಕ, ಅದು ಆಡಿನ ಮರಿಯನ್ನು ರಕ್ಷಣೆ ಮಾಡ್ತಾ ಇದೆ. ಆವಾಗ ರಾಜನಿಗೆ ಇಲ್ಲಿ ಬರುವಾಗ ಅದನ್ನು ಕಂಡ ರಾಜ ಹೇಳ್ತಾ, ರಾಜನಿಗೆ ಮನ್ಸಿಗೆ ಬಂತ, ಅಂದ್ರೆ ಇದೇ ಆಗಿರಬಹುದು ಮುನಿಯ ಹೇಳಿದಂಥ ಸ್ಥಳ ಹೇಳಿ ಮತ್ತೆ ಪುನಃ ಮುನಿದ್ದಲ್ಲಿಗೆ ಹೋಗ್ತಾರೆ ರಾಜ. ಹೋಗಿ ಅವನ ಕೋರಿಕೆನೆಲ್ಲ ಹೇಳ್ಕೊಳ್ತಾರೆ, ಹೀಗೀಗೆ ಇಂಥ ಸನ್ನಿವೇಶವನ್ನು ಕಂಡ ಇಂಥ ಸ್ಥಳದಲ್ಲಿ ಆಗ್ಯಾರ ಹೇಳಿ. ಆಗ ಅದೇ ಯೋಗ್ಯವಾದ ಸ್ಥಳ, ಹಾಗಾದ್ರೆ ಅಲ್ಲೊಂದು ಅಶ್ವಮೇಧ ಯಾಗವನ್ನು ಮಾಡ. ಆವಾಗ ಮುನಿ ಬೇಕಾಗುವಂಥ ಸಲಹೆ ಸೂಚನೆ ಸಲಕರಣೆಗಳನ್ನು ಕೊಟ್ಟಿರ್ತಾರೆ ಯಾರಿಗೆ? ರಾಜನಿಗೆ. ಆವಾಗ ಇಲ್ಲಿ ಬಂದು ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿರ್ತಾರೆ. ದೇವತೆಗಳು ಬ್ರಾಹ್ಮಣರು ಮುನಿಗಳು ಎಲ್ಲ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿರ್ತಾರೆ. ಪ್ರಾರಂಭ ಮಾಡಿದ ನಂತರದಲ್ಲಿ ಅರ್ಧದಲ್ಲೇ ಅಶ್ವಮೇಧ ಯಾಗ ನಿಂತೋಯ್ತು. ಎಲ್ಲ ದುಷ್ಟರೆಲ್ಲ ಬಂದ ಯಾಗವನ್ನೆಲ್ಲ ಧ್ವಂಸ ಮಾಡಿಟ್ರು, ಎಲ್ಲ ದಿಕ್ಕಂಪಾಲಾಗಿ ಓಡೋದ್ರು. ಆ ನಂತರದಲ್ಲಿ ಈಶ್ವರ ಏನ್ ಮಾಡ್ತಾ ಕೇಳಿದ್ರೆ ಇದೇ ಮಾರ್ಗವಾಗಿ ಈಶ್ವರ ಬಂದಿರ್ತ. ಅಂದ್ರೆ ಜಾಬಾಲಿ ಮುನಿಯ ಇಷ್ಟಾರ್ಥವನ್ನು ಈಡೇರಿಸುವ ಸಲುವಾಗಿ ಈಶ್ವರ ಇದೇ ಮಾರ್ಗವಾಗಿ ಬಂದಿರ್ತ. ಬರುವಾಗ ಇಲ್ಲಿ ಈಶ್ವರನಿಗೆ ವಿಶೇಷತೆ ಕಾಣುತ್ತೆ, ಏನೋ ಒಂದು ಅನಾಹುತಗಳಾಗಿದೆ ಈ ಸ್ಥಳದಲ್ಲಿ ಹೇಳಿ 4 ದಿಕ್ಕಿಗೆ ಈಶ್ವರ ತಿರುಗಿ ನೋಡುತ್ತೆ. ತಿರುಗಿ ನೋಡುವಾಗ ಈಶ್ವರನ ಗಣಗಳೆಲ್ಲ ಈಶ್ವರನ ಬೆನ್ನಿಗೆ ಇದ್ರೆ, ಆವಾಗ ಗಣಗಳಲ್ಲಿ ಈಶ್ವರ ಪ್ರಶ್ನೆ ಮಾಡ್ತಾನೆ, ನೀವೆಲ್ಲ ಎಲ್ಲಿ ಹೋಗ್ತಾ ಇದ್ರಿ, ಎಲ್ಲಿ ಬರ್ತಾ ಇದ್ರಿ, ಎಲ್ಲಿ ಹೋಗ್ತಾ ಇದ್ರಿ, ಎಲ್ಲಿ ಬರ್ತಾ ಇದ್ರಿ ಹೇಳ ಗಣಗಳಲ್ಲಿ ಪ್ರಶ್ನೆ ಮಾಡ್ತಾ. ಆ ಗಣಗಳ ಹೇಳ್ತಾರೆ, ನಮ್ಮ ದೇವ್ರು ಎಲ್ಲಿ ಇರ್ತಾ ಅಲ್ಲೇ ಇರೋದಲ್ವ ನಾವು. ಮತ್ತು ಕೈಲಾಸದಲ್ಲಿ ಇದ್ದೇನು ಮಾಡಿದ್ರು ಗಣಗಳ ಆ ಈಶ್ವರನ ಹತ್ರ ಕೇಳ್ತಾರೆ, ಆಗ ನೀವು ಮುಂದೆ ಬರೋದು ಬೇಡ, ಇಲ್ಲೇ ನೆಲೆಯಾಗಿ ನಿಮ್ಗೆ ಮುಂದೊಂದು ಒಳ್ಳೆ ಒಂದು ಸಾನ್ನಿಧ್ಯ ಸಿಕ್ಕುತ್ತೆ. ಇಲ್ಲಿ ಬಂದು ಭಕ್ತಾದಿಗಳ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾ ಇಲ್ಲೇ ನೆಲೆಯಾಗಿ ಹೇಳಿ ಈಶ್ವರ ಗಣಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಅಭಯ ಕೊಟ್ಟ ಈಶ್ವರ ಮುಂದೋಗಿರ್ತಾರೆ ಅಲ್ಲಿ ಜಾಬಾಲಿ ಮುನಿ ಇಷ್ಟಾರ್ಥವನ್ನು ಈಡೇರಿಸಲುವಾಗಿ. ಆವಾಗ ಗಣಗಳಿಗೆ ಯಾವುದಕ್ಕೂ ಇಲ್ಲಿ ಇದಿಲ್ಲ, ಪೂಜೆ ಪುನಸ್ಕಾರಗಳಿಲ್ಲ. ಮಕ್ಕಳು ಹುಟ್ಟಿದ್ರಾಗಲಿಲ್ಲ, ಅದಕ್ಕೆ ಹೊತ್ತಿಗೆ ಆಹಾರಗಳು ಬೇಕು. ಹಾಗೆ ಗಣಗಳಿಗೆಲ್ಲ ಆಹಾರ ಯಾವುದೂ ಇಲ್ಲ. ಊರಲ್ಲೆಲ್ಲ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅಂದರೆ 6 ಬೆಟ್ಟಗಳಿದೆ ಇಲ್ಲಿ, 6 ಗ್ರಾಮಕ್ಕೆ ಸಮಾನ. 6 ಬೆಟ್ಟಿನವರಿಗೆಲ್ಲ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಊರಲ್ಲೆಲ್ಲ ದನಕರುಗಳು ಕೊಟ್ಟಿಗೆಯಿಂದ ಹೊರಗಡೆ ಬಂದರೆ ಮೇಲಿಕ್ಕೆ ಬಂದದಿದ್ರೆ ಮತ್ತು ಪುನಃ ಒಳಗಡೆ ಹೋಗೋದಿಲ್ಲ, ಎಲ್ಲಿ ಹೋಗ್ತಾಳೆ ಯಾರಿಗೂ ಗೊತ್ತಿಲ್ಲ, ದನಕರುಗಳಿಗೆ ಮಾಯೆ. ಆನಂತರ ಮಕ್ಕಳು ಮನೆಯಿಂದ ಹೊರಗಡೆ ಆಟ ಆಡ್ಲಿಕ್ಕೆ ಬಂದರೆ ಪುನಃ ಮತ್ತೆ ಮನೆ ಒಳಗಡೆ ಹೋಗೋದಿಲ್ಲ, ಎಲ್ಲಿಗೆ ಹೋಗ್ತಾಳೋದು ಯಾರಿಗೂ ಗೊತ್ತಿಲ್ಲ, ಮಾಯೆ. ಆ ಜಿಜ್ಞಾಸೆಗಳು ಶುರು ಆಯಿತು, ಸಮಸ್ಯೆಗಳು ಶುರು ಆಯಿತು ಊರಲ್ಲೆಲ್ಲ. ಹಾಗಾದ್ರೆ ಏನು ಮಾಡೋದು ಇದಕ್ಕೆ ಹೇಳಿ ಅವರೊಳಗೆ ಚರ್ಚೆ ಮಾಡಿದ್ರು. ಆಗ ಕೊಳಕೆ ಬೇಲೆ 3 ಮನೆಯವರೊಳಗೆ ಇದೆ. ಅಂದರೆ ಇಲ್ಲಿ ಈ ಗ್ರಾಮದಲ್ಲಿ ಏನೇ ತೀರ್ಮಾನ ಇದ್ರೆ ಅವ್ರ ಮನೆಯಲ್ಲಿ 3 ಮನೆಗಳ ಕೊಳಕೆ ಬೇಲೆಯವರು ಈಗ ಬಂದಿದ್ರಲ್ಲ ಅವಾಗ ಹೆಗ್ಡೆರೆ, ಹಾಗೆ ಅವ್ರ ಕುಟುಂಬದವ್ರು ಎಲ್ಲರೂ ಅಲ್ಲಿಗೆ ಊರವರೆಲ್ಲ ಸೇರ್ಬರ್ತಾರೆ. ಅಂದರೆ ಮಂಗಳೂರು ಸೈಡಲ್ಲೆಲ್ಲ ಒಂದು ಗುತ್ತಿನ ಮನೆ ಇದ್ದಾಗೆ, ಅದು ಕೋರ್ಟ್ ಇದ್ದ, ಇಲ್ಲಿ ಕೋರ್ಟ್ ಇದ್ದಾಗೆ ಅವ್ರ ಮನೆಗೆ ಬಂದು ಎಲ್ಲ ಈ ದೂರನ್ನು ಕೊಟ್ಟಿರ್ತಾರೆ. ಆವಾಗ ಅವ್ರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂಥದ್ದು, ಹೌದಾ ಅಲ್ವಾ ಸುಳ್ಳು ಹೇಳ್ತಾರೆ ಹಾಗೆ ಹೇಳಿ ಅವರು ಸತ್ಯ ಶೋಧನೆಗೆ ಬಂದರು. ಬರುವಾಗ ಹೌದು, ಈಗ ಆ ಊರಲ್ಲೆಲ್ಲ ಸಮಸ್ಯೆಗಳಾಗ್ತಾ ಇದ್ದದ್ದು ಹೌದು, ಊರಲ್ಲಿ ತೊಂದರೆ ಆಗ್ತಾ ಇದ್ದದ್ದು ಹೌದು, ಹಾಗಿದ್ರೆ ಇದಕ್ಕೆ ಪರಿಹಾರ ಏನು, ಮುಂದೆ ಏನು ಮಾಡೋದು ನಾವು ಅಂಥದ್ದು ಅವರೊಳಗೆ ಜಿಜ್ಞಾಸೆಗಳು ಶುರು ಆಯ್ತು. ಆನಂತರ ಗರ್ಕಿ ಮಠ ಆಳಿದ ಅನಾದಿ ಕಾಲದಿಂದ ಜ್ಯೋತಿಷ್ಯ ಹೇಳ್ಕೊಂಡಂತ ಮಂತಾನ ಇವಾಗೂ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ರು. ಅವರು ಎಲ್ಲರೂ ಸೇರಿ ಅಲ್ಲಿಗೆ ಹೋದ್ರು, ಊರವರು ಕೊಳಕೆ ಬೇಲವರು ಎಲ್ಲ ಸೇರಿ ಗರ್ಕಿ ಮಠಕ್ಕೆ ಹೋದ್ರು. ಅಲ್ಲಿ ಹೋಗಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದ್ರು. ಅಷ್ಟಮಂಗಲ ಪ್ರಶ್ನೆಯಲ್ಲೆಲ್ಲ ಹುಟ್ಟುಗತಿ ಆಯ್ತು. ಹೀಗೆ ಕೈಲಾಸದಿಂದ ಗಣಗಳೆಲ್ಲ ಬಂದಾಯ್ತು, ಅವ್ರಿಗೆ ಸಾನ್ನಿಧ್ಯ ಇಲ್ಲ, ಸಾನ್ನಿಧ್ಯ ಮಾಡದಿದ್ರೆ ಊರವ್ರಿಗೆ ಯಾರಿಗೆ ಉಳಿಗಾಲ ಇಲ್ಲ ಅನ್ನೋಂಥದ್ದು. ಆವಾಗ ಅವರ ನಿರ್ದೇಶನದ ಮೇರೆಗೆ ಇಲ್ಲಿ ಊರವರು ಕೊಳಕೆ ಬೇಲವರೆಲ್ಲ ಸೇರಿ ಅಗತ್ಯ ನಮಗೆ ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಬೇಕೋ ಅಷ್ಟೇ ಗರ್ಭಗುಡಿಯನ್ನು ಮಾಡಿ ಹುಲ್ಲಿನ ಮಾಡಿ ಪೂಜೆ ಪುನಸ್ಕಾರಗಳು ಶುರು ಆಯ್ತು. ಆ ನಂತರದಲ್ಲಿ ಊರಲ್ಲಿರುವಂಥ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಕ್ತು, ಊರಲ್ಲೆಲ್ಲ ಸಮಸ್ಯೆ ಪರಿಹಾರ ಆಯ್ತು. ಆ ನಂತರದಲ್ಲಿ ಭೂತಾಳ ಪಾಂಡ್ಯ ಗೊತ್ತಿದೆಯಲ್ಲ, ಬಾರ್ಕೂರ್ ರಾಜ ಭೂತಾಳ ಪಾಂಡ್ಯರ ಮೇಲೆ ನಗರದಿಂದಲೇ ಹೇಳ್ತಾರೆ, ನಮಗೂ ಸರಿ ಗೊತ್ತಿಲ್ಲ ಅದು.
ಆ ಭೂತಾಳ ಪಾಂಡ್ಯನ ಮೇಲೆ ದಂಡೆತ್ತು ಬಂದಾಯ್ತು. ಭೂತಾಳ ಪಾಂಡ್ಯನ ಸೇನೆಗಳನ್ನ ಕುದುರೆಗಳನ್ನೆಲ್ಲ ಕಟ್ಟಾಕಿದ್ರು ಇದೇ ಸ್ಥಾನ. ಅದಕ್ಕೆ ಕುದುರೆ ಕಟ್ಟಳೆ ಹತ್ರ ಬರ್ಲಿಕ್ಕೆ ಕಾರಣ ಅದೇ. ಇದೇ ಸಾಲ ಕಮನ್ ಇದೆ ನೋಡಿ, ನೀವು ಬರೋ ಕಮನಲ್ಲಿ ಒಳಗೆ ಬಂದ್ರಲ್ಲ, ಅಲ್ಲಿ ಗ್ರೌಂಡ್ ಇದೆ, ಅಲ್ಲಿ ಭೂತಾಳ ಪಾಂಡ್ಯನ ಸೇನೆಯ ಕುದುರೆಗಳನ್ನೆಲ್ಲ ಕಟ್ಟಾಕಿದ್ರು. ಆಗ ಭೂತಾಳ ಪಾಂಡ್ಯನ ಕೈ ಸೋತಾಯ್ತು. ಆವಾಗ ಅವ ಇಲ್ಲಿ ಬಂದು ಈ ಸಾನ್ನಿಧ್ಯಕ್ಕೆ ಬಂದು ಮರ ಇಡ್ತ, ನಂದಿಕೇಶ್ವರನ ಹತ್ರ ಮರ ಇಡ್ತ. ಯಾಕಂದ್ರೆ ನನ್ನ ಕೈ ಸೋತಾಯ್ತು, ನನ್ನ ಸೇನೆಯ ಕುದುರೆಗಳನ್ನೆಲ್ಲ ಕಟ್ಟು ಹಾಕಿದ್ರೆ ನಾನು ಏನು ಮಾಡೋದು ಮುಂದೆ, ನಾನು ನಿರ್ಗತಿಕನಾದೆ, ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ ಇದೆ. ನಿನ್ನ ಅನುಗ್ರಹದಿಂದ ನನಗೆ ಜಯ ಸಿಗ್ತಾಳಾದ್ರೆ ನನ್ನ ಸೇನೆಯ ರೂಪದಲ್ಲಿ ಕೆಲವು ವಿಗ್ರಹಗಳನ್ನು ನಾನು ಈ ಸಾನ್ನಿಧ್ಯಕ್ಕೆ ಮಾಡ್ಸಾಕ್ತಾಳೆ. ಹರಕೆ ಹೊತ್ತ ಹರಕೆ ಹೊತ್ತ. ಆ ನಂತರದಲ್ಲಿ ಬರುವಂತ ಸೇನೆ ಮಾಯ ಆಯ್ತು. ಎಲ್ಲಿ ಹೋಯ್ತಳೋದು ಯಾರಿಗೂ ಗೊತ್ತಿಲ್ಲ. ಅದೇ ದಂಡು ಮಾಯ ಆದಂತ ಕ್ಷೇತ್ರ ಅಳೋದೇ ಹೆಸರಿದೆ. ಆ ನಂತರ ಬಾರ್ಕೂರ್ ರಾಜ ಕುದುರೆಗಳನ್ನ ಸೇನೆಗಳನ್ನೆಲ್ಲ ಬಿಡಿಸ್ಕೊಂಡ ಅವನಿಗೆ ಜಯ ಸಿಗ್ತಾಳೊಂದು ವಾಡಿಕೆ ಇದೆ. ಅದೇ ಆ ಕಡೆಗೆಲ್ಲ ವಿಗ್ರಹ ಇರೋದು ಸೇನೆಯ ರೂಪದಲ್ಲಿ ಇರುವಂಥದ್ದು ಬಾರ್ಕೂರ್ ರಾಜ ಮಾಡ್ಸಾಕಿದಾಳ ಒಂದು ವಾಡಿಕೆ ಇದೆ. ಏನೋ ನಿಮ್ಮಂಥ ಭಕ್ತಾದಿಗಳ ಕಷ್ಟ ಕಾಲದಲ್ಲಿ ಹೇಳ್ಕೊಂಡಂಥ ಹರಕೆ ಪೂಜೆಗಳು. ನಮ್ಮಲ್ಲಿ ನ್ಯಾಯ ಇದ್ರೂ ನ್ಯಾಯ ಸಿಗೋದಿಲ್ಲ ಅಂಥವ್ರು ಹರಕೆಯನ್ನು ಹೊತ್ಕೊಳ್ತಾರೆ. ಯಾಕಂದ್ರೆ ನಮ್ಗೆ ನ್ಯಾಯ ಸಿಕ್ಕಿದ್ರೆ ನನಗೆ ನ್ಯಾಯವನ್ನು ಒದಗಿಸ್ಕೊಟ್ಟೇಳಾದ್ರೆ ನಾವೇನಾದ್ರೂ ನಿನ್ನ ಸಾನ್ನಿಧ್ಯಕ್ಕೆ ಏನಾದರೂ ಒಂದು ಸೇವೆ ಕೊಡ್ತೇವೆ ಹೇಳಾದ್ರೆ ಬೆಳಕಿನ ಸೇವೆ. ಅಂದರೆ 2 ರೀತಿಯಲ್ಲಿ ಇದೆ ನಮ್ಮಲ್ಲಿ ಬೆಳಕಿನ ಸೇವೆ. ಒಂದು ದರ್ಶನ, ಮತ್ತೆ ಚೆರು ಪೂಜೆ ನೈವೇದ್ಯ. ಮತ್ತೆ ಈಗ 3 ವರ್ಷ ಆಯ್ತು ಯಕ್ಷಗಾನ ಮೇಳವನ್ನು ಮಾಡಿದ್ದೇವೆ. ಅದು ಜನರ ಅಭಿಪ್ರಾಯವನ್ನೆಲ್ಲ ಇದು ಮಾಡಿ ಇನ್ನು ಮುಂದೆ ಯಕ್ಷಗಾನ ಮೇಳ ಬೆಳಕಿ ಇನ್ನು ಮುಂದೆ ದೇವ್ರದ್ದು. ಅದೇ ರೀತಿಯಲ್ಲಿ ಈಗ ನಮ್ದು ಹರಕೆ ಪೂಜೆ 2016ನೇ ಇಸ್ವಿ ಪೂಜೆ ನಡೀತಾ ಇದೆ. ಇವಾಗ 2045-46 ಬುಕ್ಕಿಂಗ್ ಆಗಿದೆ ಹರಕೆ ಪೂಜೆ. ತುಂಬಾ ಇತಿಹಾಸ ಇದೆ. ಇದಕ್ಕೆ ಸಂಬಂಧಪಟ್ಟವ್ರು ಕೊಳಕೆ ಬೇಲು 3 ಮನೆಯವರು, ತಂತ್ರಿಗಳು, ಗರಿಕೆ ಮಠದ ಅಡಿಗರ, ಹೀಗೆ ಮತ್ತೆ ತುಂಬಾ ನಂಬಿದಂತ ಭಕ್ತಾದಿಗಳು ತುಂಬಾ ಜನ ಇದ್ರೆ. ಸಂಕ್ಷಿಪ್ತವಾಗಿ ನಾನು ಈ ಕ್ಷೇತ್ರದ ಮಹಿಮೆಯನ್ನು ನಿಮ್ಮ ಮುಂದೆ ಹೇಳಿದೆ. ಏನಾರ ಲೋಪದೋಷಗಳಿದ್ರೆ ಅಲ್ಲಿಗೆ ಒಳ್ಳೆಯದನ್ನು ತಗೊಂಡ ಕೆಟ್ಟದ್ದನ್ನು ಬಿಡಿ. ಹಂಸ ಕ್ಷೀರ ನ್ಯಾಯದಂತೆ ಮುಂದೆ ಒಳ್ಳೇದಾಗೋ ಎಲ್ಲರಿಗೂ ಅನುಗ್ರಹ ಮಾಡಲಿ ಆ ದೇವರು. ಧನ್ಯವಾದ. ಹೇಳಿದ್ರಲ್ವಾ, ಅದೆಷ್ಟು ಅರ್ಥಗರ್ಭಿತವಾಗಿ ಅಲ್ಲಿಯ ಇತಿಹಾಸವನ್ನ ನಮಗೆ ತಿಳಿಸ್ಕೊಟ್ರು. ಹಾಗೆ ಇಲ್ಲಿ ದೇವಸ್ಥಾನದ ಹೊರಗಡೆ ಇರುವಂತಹ ಬೋರ್ಡ್ಗಳನ್ನು ಕೂಡ ಗಮನಿಸಿ. ಹಾಗೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅವರ ಟೈಮಿಂಗ್ಸ್ಗಳನ್ನು ಕೂಡ ಹಾಕಲಾಗುತ್ತೆ. ಇಲ್ಲಿ ಆ 2 ದಿನ ವಿಶೇಷವಾಗಿ ನಡೆಯುವಂಥ ಆಚರಣೆಗಳ ಬಗ್ಗೆ ಕೂಡ ತಿಳಿಸಲಾಗುತ್ತೆ. ನೀವಿಲ್ಲಿ ಕಾಣಬಹುದು 9:30ಯಿಂದ 1 ಗಂಟೆ ತನಕ ಬೆಳಿಗ್ಗೆ, ಹಾಗೆ ಸಂಜೆ 6ರಿಂದ 6:30 ತನಕ ಓಪನ್ ಇರುತ್ತೆ. ನಿಮಗೆ ದೇವರ ಫೋಟೋ ಬೇಕು ಅಂತಿದ್ರೆ ಹೊರಗಡೆ ಆಫೀಸ್ ಇರುತ್ತೆ, ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ದೇವರ ಸೇವಾ ಚೀಟಿಗಳನ್ನು ಕೂಡ ನೀವು ಮೇನ್ ಎಂಟ್ರೆನ್ಸ್ ಇಂದನೇ ಪರ್ಚೇಸ್ ಮಾಡ್ಕೋಬಹುದು. ಇದು ಒಂದು ದೇವಸ್ಥಾನದ ಕಂಪ್ಲೀಟ್ ಹೊರಗಡೆಯ ಒಂದು ನೋಟ ಆಗಿರುತ್ತೆ. ಹಾಗೆ ನಾನು ನಿಮಗೆ ತಿಳಿಸಿದಂತೆ ತಿಂಗಳಿಗೆ 2 ಬಾರಿ ಇಲ್ಲಿ ಅನ್ನಪ್ರಸಾದ ಕೂಡ ನಡೀತದೆ, ಅದು ಆ ವಿಶೇಷ ದಿನದಂದು. ಹಾಗೆ ನಾವು ಹೋದ ದಿನ ಇಲ್ಲಿ ಯಕ್ಷಗಾನ ಇರೋದ್ರಿಂದ ಇನ್ನು ವಿಶೇಷವಾದಂತಹ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದಿದ್ರು. ಇಲ್ಲಿ ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಶೇಡಿ ಉತ್ಸವ ಕೂಡ ಇದೆ. ಅದು ವರ್ಷದ ಅತ್ಯಂತ ಪ್ರಸಿದ್ಧವಾದ ಜಾತ್ರೆಯಾಗಿರುತ್ತೆ. ಅದಕ್ಕೆ ಕೂಡ ಬಹಳ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರ್ತಾರೆ. ವಿಶೇಷವಾದ ಅನ್ನಪ್ರಸಾದ ಇರ್ತದೆ, ದೇವರ ಪೂಜೆ ಇರುತ್ತೆ, ಇನ್ನು ಅನೇಕ ಉತ್ಸವಗಳು ಕೂಡ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಶ್ರೀ ನಂದಿಕೇಶ್ವರ ದೇವರನ್ನ ಪ್ರಧಾನ ದೇವರನ್ನಾಗಿ ಪೂಜಿಸುವಂತಹ ಈ ದೇವಸ್ಥಾನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳ ಆಸೆಯನ್ನ ನೆರವೇರಿಸುತ್ತಾ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವಂತಹ ಈ ದೇವಸ್ಥಾನದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಲಿ, ಹಾಗೆ ಇಂತಹ ಒಂದು ವಿಶೇಷವಾದ ದೇವಸ್ಥಾನ ಇನ್ನು ಜಗಜ್ಜಾಹೀರವಾಗ್ಲಿ ಅನ್ನೋದೇ ನನ್ನ ಆಸೆ. ಇನ್ನು ಈ ದೇವಸ್ಥಾನಕ್ಕೆ ನೀವೇನಾದ್ರೂ ಹೋಗೋದಿದ್ರೆ ಕುಂದಾಪುರ ಕೋಟದಿಂದ ಒಳಗಡೆ ಹೋದ್ರೆ ಶಿರಿಯಾರ ಒಂದು ಊರು ಸಿಗುತ್ತೆ. ಅಲ್ಲಿಂದ ಈ ದೇವಸ್ಥಾನ ತುಂಬಾ ಹತ್ರವಾಗಿರುತ್ತೆ. ಹಾಗೆ ಈ ದೇವಸ್ಥಾನದ ದರ್ಶನವನ್ನ ಮುಗಿಸಿ ಅನ್ನಪ್ರಸಾದವನ್ನ ಮುಗಿಸಿ ಕಲ್ಲು ಗಣಪತಿ ಅಂತ ಒಂದು ದೇವಸ್ಥಾನ ಕೂಡ ಇದೆ. ಅದು ಈ ದೇವಸ್ಥಾನಕ್ಕೆ ಬಹಳ ಹತ್ರವಾಗಿರುತ್ತೆ. ಇಲ್ಲಿಂದ ಒಂದು ಸಾಧಾರಣ 5ರಿಂದ 6 ಕಿಲೋಮೀಟರ್ ನಿಮಗೆ ಆ ದೇವಸ್ಥಾನ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಭೇಟಿ ನೀಡಿ ನೀವು ದರ್ಶನವನ್ನ ಮುಗಿಸ್ಕೊಳ್ಬಹುದು. ದೇವಸ್ಥಾನದ ಇತಿಹಾಸ ಇದು ಇದಾಗಿತ್ತು ಶಿರಿಯಾರಿನ ನಂದಿಕೇಶ್ವರ ದೇವಸ್ಥಾನದ ಇತಿಹಾಸ. ನೀವೇನಾದ್ರೂ ಈಚೆ ಕಡೆ ಬಂದ್ರೆ ಖಂಡಿತವಾಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.